ಶಿವಮೊಗ್ಗ ಮತ್ತು ರಾಜ್ಯಾದ್ಯಂತ ಬಹಳ ಅದ್ದೂರಿಯಾಗಿ ಎಲ್ಲ ಕಡೆನೂ ಕೂಡ ಸಂತೋಷದಿಂದ ಎಲ್ಲ ನಾಡ ಹಬ್ಬ ಅಂದ್ರೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾಡ್ತಕ್ಕಂಥ ಒಂದು ನಾಡ ಹಬ್ಬದಲ್ಲಿ ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಬಹಳ ಸಂತೋಷ ಅಂದ್ರೆ ನಾವು ಒಂದೇ ದಿವಸ ಹುಟ್ಟೂರಿಂದ ಹಿಡಿದು ಶಿವಮೊಗ್ಗ ತೀರ್ಥಹಳ್ಳಿ ಮತ್ತೆ ಸೊರಬ ಈ 4 ಕಡೆನೂ ಕೂಡ ದಸರಾ ಸೆಲೆಬ್ರೇಷನ್ ಹಬ್ಬದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳು ಸಿಕ್ತು ನನಗೆ. ಅದಕ್ಕೆ ಬಹಳ ಸಂತೋಷನೂ ಕೂಡ ಆಗ್ತಾ ಇದೆ. ನಿನ್ನೆ ಬಹಳ ಚೆನ್ನಾಗಿ ತೀರ್ಥಹಳ್ಳಿನೂ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ರು. ಶಿವಮೊಗ್ಗನೂ ಕೂಡ ಬಹಳ ಅದ್ದೂರಿಯಾಗಿ ಮಾಡಿದ್ರು. ಇನಿಷಿಯಲಿ ಸ್ವಲ್ಪ ಮಳೆ ಬಂದು ಮತ್ತೆ ಆಮೇಲೆ ಮತ್ತೆ ಮಳೆ ಬರಲಿಲ್ಲ, ಮತ್ತೆ ಎಲ್ಲ ತಂಡ ಆಯ್ತು. ಮತ್ತೆ ಮಕ್ಕಳ ದಸರಾಗೂ ಕೂಡ ನಾನು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ವರ್ಷ ನನ್ನ ಇಲಾಖೆ ವತಿಯಿಂದ ನಾವು ಏನು ಯೂಶಲಿ ಇಲಾಖೆ ವತಿಯಿಂದ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅಲ್ಲೂ ಕೂಡ ಹೋಗ್ತಕ್ಕಂಥ ಒಂದು ಭಾಗ್ಯ ಸಿಕ್ತು. ಬಹಳ ಎಲ್ಲ ಕಡೆ ಚೆನ್ನಾಗಿದೆ, ಶಾಂತಿಯುತವಾಗಿದೆ. ಯಾವುದೇ ತರದ ಗೊಂದಲ ಆಗ್ಲಿ ಏನೂ ಆಗ್ಲಿಲ್ಲ. ಬಹಳ ಖುಷಿಯಾಗಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಮನಸಾರೆ ತೃಪ್ತಿ ಬರ್ತಕ್ಕಂಥ ಒಂದು ರೀತಿಯಲ್ಲಿ ದಸರಾವನ್ನ ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ಬಹಳ ಸಂತೋಷದ ವಿಷಯನೂ ಕೂಡ. ಮತ್ತೆಲ್ಲರೂ ಕೂಡ ಏನು ದೇವಿಯ ಆಶೀರ್ವಾದವನ್ನ ಎಲ್ಲರೂ ಕೂಡ ನಾವೇನ್ ಪಡ್ಕೊಂಡಿದೀವಿ ನಮ್ಮ ರಾಜ್ಯಕ್ಕೆ ಮತ್ತೆ ಎಲ್ಲರಿಗೂ ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ಎಲ್ಲ ಜನರ ಜೊತೆಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಲ್ಲಿ ಬಹಳ ಅದ್ದೂರಿಯಾಗಿ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಸುಮಾರಷ್ಟು ಹಾಡುಗಾರರು ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲ ಶಿವಮೊಗ್ಗ ಈ ಏನು ಸಮಾರಂಭದ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ಶಿವಣ್ಣ ಅವ್ರು ಬರ್ಲೇಬೇಕು ಈ ಸತಿ ಅಂತ ಹೇಳಿ ಬಹಳ ಹೇಳಿದ್ರು. ಲಾಸ್ಟ್ ಟೈಮ್ ಕರೆದಿದ್ರು. ಲಾಸ್ಟ್ ಟೈಮ್ ಪಾಪ ಶಿವಣ್ಣ ಅವ್ರಿಗೆ ಒಂದ್ ಕಡೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರು. ಅದೇ ಟೈಮಲ್ಲಿ ತುಮಕೂರು, ಶ್ರೀರಂಗಪಟ್ಟಣ, ಮೈಸೂರು ಆ ಕಡೆ ಎಲ್ಲ ಕಡೆನೂ ಹೋದ್ರು. ಒಂದ್ ದಿವಸ ನೀವು ನಂಬಲ್ಲ, ಕೀಮೋಥೆರಪಿ ಮುಗಿಸಿ ತುಮಕೂರಿಗೆ ಹೋದ್ರು ಅವತ್ತು. ಅಂದ್ರೆ ಅಷ್ಟೊಂದು ನಾಡ ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಬರೀ ಶಿವಣ್ಣವರಲ್ಲ, ನಮಗೂ ಕೂಡ ಅವಕಾಶಗಳನ್ನ ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದರಿಂದ ಹೋಗ್ಬಾರ್ದು. ಒಂದ್ಸತಿ ನನ್ಗೆ ನೆನಪಿದೆ, ಪಾಪ ಪರಮೇಶ್ವರ್ ಅವರು ಬಹಳ ಫೋನ್ ಮಾಡ್ಬಿಟ್ಟು ಏನ್ ಮಧು ನಂಗೆ ಹೇಳಲೇ ಇಲ್ಲ ಇವಾಗ ಟ್ರೀಟ್ಮೆಂಟ್ ಅಂತ. ಯಾಕಂದ್ರೆ ಯಾರು ಹೇಳಿರ್ಲಿಲ್ಲ, ಹೇಳೋದೇನ್ ಬೇಡ ನಾನು ಹೋಗ್ತೀನಿ ಅಂತ ಹೇಳಿದ್ರು, ಹೋಗ್ ಬಂದ್ರು. ಇಲ್ಲೂ ಕೂಡ ಮೊನ್ನೆ ಬಹಳ ಅದ್ಭುತವಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್, ನಮಗೊಂಥರ ಖುಷಿ. ಯಾಕಂದ್ರೆ ತುಂಬಾ ದಿವಸ ಆಗಿತ್ತು ನಾವು ಶಿವಣ್ಣ ಅವ್ರನ್ನೆಲ್ಲ ನೋಡ್ತಕ್ಕಂಥದ್ದು. ಮತ್ತೆ ಶರಣ್ ಅವ್ರು ಬಂದ್ರು, ಹೇಮಂತ್ ಅವ್ರು ಬಂದ್ರು. ಹೇಮಂತ್ ಅವರು ನಾನು ಬಹಳ ಹತ್ರ ಬಹಳ, ಯಾಕಂದ್ರೆ ಅವ್ರಿಗೆ ಆ ಪ್ರತಿಭೆ, ಆ ಪ್ರೀತಿಯ ಒಂದು ಸಾಂಗ್ ಅಲ್ಲಿ ಅವರಿಗೆ ಫುಲ್ಲು ನಾನು ರಾಕ್ ಲೈನ್ ಅವರು ಕುತ್ಕೊಂಡು ಇದು ಇಬ್ರದ್ದು ಆರ್ಗ್ಯುಮೆಂಟ್, ಅವರು ಬೇರೆಯವ್ರಿಗೆ ಬೇಕು ಅಂತ, ನಾನು ಇಲ್ಲ ಇವ್ರಿಗೆ ಬೇಕು ಅಂತ. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ತಾರೆ ಬೇರೆಯವ್ರಿಗೆ, ನಾನು ಇವ್ರು ಪಾಪ ಪುಕ್ಷಟ ಹಾಡಿರ್ತಾರೆ ಹೆಚ್ಚು ಕಮ್ಮಿ ಅವಾಗ. ಆದ್ರೆ ಇವತ್ತು ಒಳ್ಳೆ ರೀತಿಯಲ್ಲಿ ತಗೊಂಡು ಬಂತು. ಸುಮ್ಮನೆ ಹೇಮಂತ್ ಅವರು ಬಂದು ಅವತ್ತು ಒಳ್ಳೆ ಗ್ರೂಪ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಎಲ್ಲ ನಾವು ಸ್ವಲ್ಪ ಬೇಗ ಹೊರಟೆ, ನಾನು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಕಮಿಷನರ್ ಇಂದ ಹಿಡಿದು ಶಿವಮೊಗ್ಗ ಜಿಲ್ಲೆ ಜನತೆಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.